ನಿಮ್ಮ ಹುಡುಗನ ಜಾತಕಕ್ಕೆ ಈ ಹುಡುಗಿದು 32 ಗುಣಗಳು ಕೂಡುತ್ತೆ. ಬಹಳ ಅಪರೂಪ ಅಮ್ಮ. ಇಬ್ಬರಿಗೂ ಗುರುಬಲ ತುಂಬಾ ಚೆನ್ನಾಗಿದೆ. ಹುಡುಗಿ ಹೆಸರು ಕಲ್ಯಾಣಿ ಅಂತ. ಅಪ್ಪನ ಮುದ್ದಿನ ಮಗಳು. ತಾಯಿ ಚಿಕ್ಕನ್ನಲ್ಲೇ ಹೋಗ್ಬಿಟ್ರು. ಆದ್ರೆ ತುಂಬಾ ಚೆನ್ನಾಗಿ ಬೆಳೆಸ್ಯಾರಮ್ಮ. ಲಕ್ಷದಲ್ಲಿ ಒಬ್ಳು ತಾಯಿ. ಹೇಗಿದ್ದಾಳೆ ನಮ್ ಸೀಗೆ? ತುಂಬಾ ಚೆನ್ನಾಗಿದ್ದಾಳಮ್ಮ. ಹೌದೌದು, ತುಂಬಾ ಚೆನ್ನಾಗಿ ಕೂಡ್ ಬರುತ್ತೆ. ಫೋಟೋನಲ್ಲಿ ಹೈಟೇ ಗೊತ್ತಾಗ್ತಿಲ್ಲ. ಏನ್ ಹೈಟು? 5.5 ಇದ್ದಾಳೆ. Yeah, I'll see to that. Bye. ಶ್ರೀ ಅಜ್ಜಿ, ಶಾಸ್ತ್ರಿಗಳು. ನಮಸ್ಕಾರ ಶಾಸ್ತ್ರಿಗಳಿಗೆ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಹೇಳಿ ಸರ್. ವಾಸ್ ವೇಟಿಂಗ್ ಫಾರ್ ಯುವರ್ ಕಾಲ್. ಯಾ ಶ್ರೀ ಚೆನ್ನಾಗಿದ್ದಾಳ? ಹಾಂ ಇಷ್ಟ ಅಲ್ಲ? ಹಾಂ ನಡೆಯುತ್ತೆ. ಏನ್ ಗೊತ್ತಾ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಗೆಸ್ ಮಾಡ್ಲಾ ರೀಸನ್ ಏನು ಅಂತ? ಬುದ್ಧಿವಂತ ಕಣೆ ನೀನು. ನಿನ್ ಗೆಸ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ನಿನ್ನಿಂದ ನನ್ನ ಶ್ವೇತ ಮಧ್ಯೆ ಇದ್ದಿದ್ದ ಗಲಾಟೆ ಎಲ್ಲ ತಣ್ಣಗಾಗಿ ಆರಾಮಾಗಿದ್ದೀವಿ. ಸರಿ ಮಾಡ್ಕೊಂಡ್ಯಾ ಎಲ್ಲ? ಗುಡ್ ಬಾಯ್. ಅದಕ್ಕೆ ಕಾರಣ ನೀನೆ. ತುಂಬಾ ಥ್ಯಾಂಕ್ಸ್ ಕಣೆ. ದೇವ್ರ ತರ ನೀನ್ ನನಗೆ. ಅಯ್ಯೋ, ಆ ಪೊಸಿಷನ್ ಕೊಡ್ಬೇಡಪ್ಪ. ತುಂಬಾ ಕಷ್ಟ ಮ್ಯಾನೇಜ್ ಮಾಡೋದು. ನಿನ್ನೆ ನೀನ್ ಬಂದು ನನಗೆ ಬುದ್ಧಿ ಹೇಳಿದ್ಮೇಲೆ ನಾನು ಶ್ವೇತನ್ ಕಾಲ್ ಮಾಡಿ ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ಮಾತಾಡಿದೆ. ನಿನ್ ಟಿಪ್ಸು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಕಣೆ. ಅದನ್ನ ಟಿಪ್ಸ್ ಅನ್ನೋದಕ್ಕಿಂತ ನನಗೊಂದು ದೊಡ್ಡ ಸೇತುವೆ ಕೊಟ್ಕೊಟ್ಟೆ ನೀನು ಅಂತ ಹೇಳ್ಬೋದು. ತುಂಬಾ ಹೊಗಳ್ಬೇಡಪ್ಪ. ಹೊಗಳಕ್ಕೆ ನಂಗೆ ಭಾರ ಅನ್ಸುತ್ತೆ. ಅರೇ, ನಾನು ಹೊಗಳ್ತಾ ಇಲ್ಲ, ನೀನೇನೋ ಅದನ್ನೇ ಹೇಳ್ತಾ ಇದ್ದೀನಿ. 2 ವರ್ಷದಿಂದ ಶ್ವೇತನ ನಾನು ಪ್ರೀತಿಸ್ತಾ ಇದ್ದೀನಿ. ನನಗೆ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಕಣೆ. ಅಂಥದ್ರಲ್ಲಿ ನೀನ್ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ಯಾ. ಮನುಷ್ಯರ ಮನಸ್ಸನ್ನ ಅರ್ಥ ಮಾಡ್ಕೋತೀಯ ನೀನು. ಎಲ್ಲರ ಮನಸ್ಸು ನಿನಗೆ ಅರ್ಥ ಆಗುತ್ತೆ. ಅದಕ್ಕೆ ಬೆಟ್ಟದಷ್ಟು ಭಾರ ಇರುವಂತ ಕಷ್ಟಗಳು ನೀನ್ ಹೆಗಲ್ ಮೇಲೆ ಇದ್ರು ಆರಾಮಾಗಿದ್ಯಾ. ಎಷ್ಟು ಹೊಗಳ್ತೀಯೋ. ನನಗ್ ಸರಿ ಅನ್ಸಿದ್ ನಾನು ಹೇಳ್ದೆ, ನಿನಗ್ ಸರಿ ಅನ್ಸಿದ್ ನೀನ್ ಅಪ್ಲೈ ಮಾಡ್ದೆ. ನಿನ್ನ ಶ್ವೇತನ ಮಧ್ಯ ಇದ್ದಿದ್ದ ತಪ್ಪು ಕಲ್ಪನೆ ಸರಿ ಹೋಯ್ತು. ಹಾಗಾದ್ರೆ ನಮ್ಮಿಬ್ಬರ ಮದ್ವೆಗೂ ನೀನ್ ಬರ್ಬೇಕು. ಮನೆ ಮುಂದೆ ಕಾರ್ ಬಂದ್ರೆ ಮಾತ್ರ ಬರೋದು. ಹೌದೇ? ಹೆಲಿಕಾಪ್ಟರ್ ಕೂಡ ತರಿಸ್ಬಿಡ್ತೀನಿ. ಹಾಗೆಲ್ಲ ಹೇಳಿದ್ರ? ಅದು ನನ್ ಬಗ್ಗೆ. ಮತ್ತೆ ನಿನ್ ಬಗ್ಗೆ ಇನ್ನೂ ಏನೇನೋ ಹೇಳಿದ್ದಾರೆ. ಇದನ್ನೆಲ್ಲ ನಿನ್ ಗರ್ಲ್ ಫ್ರೆಂಡಿಗೆ ಹೇಳಿ ಸರಿ ಹಾಗೆಲ್ಲಾರು ಮಾಡಿದೀಯಮ್ಮ. ಗ್ಯಾರಂಟಿ ಹಾಗೆ ಮಾಡುದು. ಹಾಯ್ ರವಿ.
ಜಾಹ್ನವಿ ಬೇಗ ಹೋಗಿ ರೆಡಿ ಆಗಮ್ಮ. ಏ ಸುನೀಲ, ನೀನೆಲ್ಲಿ ಹೊರಟ್ಯೋ? ತರಕಾರಿ ಇಟ್ಬಿಟ್ಟು ಬರ್ತೀನಿ. ಕೊಡಿಲಿ. ನಮ್ಮನೆ ಕೆಲಸ ನೀನ್ ಯಾಕೋ ಮಾಡ್ತೀಯಾ? ರವಿ ಇದ್ದಾನೆ, ರವಿ ಒಳಗಡೆ ಇಡೋಗೋ. ಇವನು ಸುನೀಲ ಅಂತ ನಮ್ಮ ವಠಾರದಲ್ಲೇ ಇದ್ದಾನೆ. ಜಾಹ್ನವಿಗೆ ತಮ್ಮ ಇದ್ದ ಹಾಗೆ. ಇವಳಿಗೆ ನೀನೆಲ್ಲಿ ಸಿಕ್ಕಿದ್ಯೋ? ಅಂಗಡಿಯಿಂದ ಬರ್ತಾ ಸಿಕ್ಕದ್ದು. ಪ್ರತಿ ವರ್ಷ ನಮ್ ಜಾಹ್ನವಿ ಇವನಿಗೆ ರಾಖಿ ಕಟ್ತಾಳೆ. ಅದನ್ನ ಎಷ್ಟು ಪ್ರೀತಿಯಿಂದ ಕಾಪಾಡ್ಕೊಂಡಿದ್ದಾನೆ ಗೊತ್ತಾ? ನನ್ನ ಹೆಸರು ಹರೀಶ್ ಅಂತ, ಎಲ್ರು ನನ್ನ ಹ್ಯಾರಿಸ್ ಅಂತ ಕರೀತಾರೆ. ಇವ್ರು ನಮ್ಮ ತಂದೆ ಮದನ್ ಕುಮಾರ್. ಬಾರ ಕೂತ್ಕೊಳ್ಳೋ, ಯಾಕೋ ಅಲ್ಲೇ ನಿಂತಿದ್ಯಾ? ಪರವಾಗಿಲ್ಲ. ಏ ಅವನೆಲ್ಲೋ ಕೂತ್ಕೋತಾನೆ. ಅವನ್ಗಾಗ್ಲೇ ಕಂಪ್ಯೂಟರ್ ಕ್ಲಾಸ್ಗೆ ಲೇಟ್ ಆಗಿದೆ. ಅವನ್ ಮನ್ಸ ಆಗ್ಲೇ ಕಂಪ್ಯೂಟರ್ ಕ್ಲಾಸ್ ಅಲ್ಲಿದೆ ಅಲ್ವೇನೋ? ನನಗ್ ಗೊತ್ತಿಲ್ದೆ ಅದ್ಯಾವಾಗ ಸೇರ್ಕೊಂಡ್ಯಾ ಕಂಪ್ಯೂಟರ್ ಕ್ಲಾಸ್ಗೆ? ಲಾಸ್ಟ್ ವೀಕ್ ಸೇರ್ಕೊಂಡ. ಲೇಟ್ ಆಗುತ್ತೆ, ಹೊರಡಪ್ಪ. ವಠಾರದಲ್ಲಿ ನಮ್ ಜಾಹ್ನವಿ ಎಲ್ರಿಗೂ ತುಂಬಾ ಕ್ಲೋಸು. ಮನೆ ಮಗಳಿದ್ದ ಹಾಗೆ. ತಿಂಡಿ ಕೊಡು. ಅವರು ಹರೀಶ್ ಅಂತ. ಹಲೋ. ಅವ್ರ ತಂದೆ ಮದನ್ ಕುಮಾರ್ ಅಂತ. ನಮಸ್ಕಾರ ಮಾಡ್ಕೊಳ್ಳಿ. ಈ ಶ್ರೀ ಯಾವಾಗ್ಲೂ ಹೀಗೆ ಮಾತಿಗೆ ಸಿಗದೇ ಇಲ್ಲ. ಆಫೀಸ್ ಕೆಲಸ ಬಿಟ್ರೆ ಬೇರೆ ಯಾವ್ದು ಮುಖ್ಯ ಅಲ್ಲ ನೋಡಿ. ಹೌದಕ್ಕ, ಫೋಟೋ ನೋಡಿದ ತಕ್ಷಣ ಎಷ್ಟು ಕೆಂಪಗಾಗೋದ. ಕಣ್ಣು ತುಂಬಾ ನೋಡೋಣ ಅಂದ್ರೆ ಹೊರಟೆ ಹೋದ. ಒಪ್ಪಿ ಅಂತ ಹೇಳಿದ್ನಲ್ಲ ಬಿಡಿ. ನಮ್ ಶ್ರೀಗೆ ನಾಚಿಕೆ. ಮೊದಲನೇ ಹುಡುಗಿ ಅಲ್ವಾ ನೋಡ್ತಿರೋದು. ಇಷ್ಟ ಜನ ಹುಡುಗರು ನೋಡಿರೋ ನನಗೇನೆ ಇನ್ನೂ ನಾಚಿಕೆ ಆಗತ್ತೆ. ಬಸ್ಸು ಫೋಟೋ ನೋಡಿ ಒಪ್ಕೊಂಡ್ಬಿಟ್ರೆ ಆಯ್ತಾ? ಅಮ್ಮ ಮುಂದುವರ್ಸೋಣವಾ? ಶಾಸ್ತ್ರಿಗಳೇ, ಹುಡುಗಿ ತಂದೆನ ಒಂದ್ ಮಾತು ಕೇಳಿ. ಅವ್ರ ತಂದೆಗೆ ನಮ್ಮ ಶ್ರೀ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಬಹಳ ಮೆಚ್ಕೋತಾರೆ. ನಮ್ಮ ಹುಡುಗ ಬಹಳ ಕಷ್ಟಜೀವಿ, ಕಂಪ್ನಿನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾನೆ, ಬಹಳ ಎತ್ತರಕ್ಕೆ ಬೆಳಿತಾನೆ ಅಂತ. ಅಷ್ಟಿಲ್ದೆ ಜಾತಕ ಫೋಟೋ ಕೊಡ್ತಾರಾ ಹೆಣ್ ಹೆತ್ತವರು? ಅದು ಕಲ್ಯಾಣಿದು. ಕಲ್ಯಾಣಿ ಯಾರು? ಅವ್ರ ತಂದೆ ಯಾರು? ಶ್ರೀನ್ ಯಾಕೆ ಅವ್ನು ಮೆಚ್ಕೋಬೇಕು? ಓ ಕರೆಕ್ಟ್, ಮರ್ತೇ ಬಿಟ್ಟಿದ್ದೆ. ಜೋಡಿ ಲಕ್ಷ್ಮೀ ನಾರಾಯಣ ತರ ಇರುತ್ತೆ. ಈಗೇನು ಫೋಟೋನಲ್ಲಿ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಫೋಟೋಶಾಪ್ನಲ್ಲಿ ಕಣ್ಣು ಮೂಗು ಬಾಯಿನೆಲ್ಲ ತಿದ್ದಿ ತಿಡ್ಬೋದು. ಈ ಫೋಟೋ ಏನು ಆ ಥರದಲ್ಲ ತಾನೆ? ಖಂಡಿತ ಇಲ್ಲಮ್ಮ. ಎದುರು ನೋಡಿದ್ರೆ ನೀವೇ ಹೇಳ್ತೀರಾ ಫೋಟೋಗಿಂತ ಹುಡುಗಿ ಲಕ್ಷಣವಾಗಿದ್ದಾಳೆ ಅಂತ. ತಾಯಿ, ಮಾತು ಮುಂದುವರ್ಸೋಕೆ ಏನು ಅಭ್ಯಂತರ ಇಲ್ಲ ತಾನೆ? ಮುಂದುವರಿಬಹುದು, ಆದ್ರೆ ಕಡೆ ನಿರ್ಧಾರ ಏನಿದ್ರು ನಮ್ ಶ್ರೀದು. ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ನೋಡಿ ಇಷ್ಟಪಡ್ಬೇಕು. ಹುಡುಗಿ ನೋಡೋ ಶಾಸ್ತ್ರಕ್ಕೆ ವ್ಯವಸ್ಥೆ ಮಾಡಿ. ನಾಳೆ ಮಂಗಳವಾರ ಬೇಡ ತಾಯಿ, ನಾಡಿದ್ದಾಗ್ಬೋದಾ? ಹಾಗೆಲ್ಲ ಹೇಳಕ್ಕಾಗಲ್ಲ. ನಮ್ ಶ್ರೀಗೆ ಬಿಡುವಿರ್ಬೇಕಲ್ಲ, ಅವನ್ನ ಒಂದ್ ಮಾತು ಕೇಳಿ ಹೇಳ್ತೀನಿ. ಅಮ್ಮ, ಶ್ರೀಗೆ ಶಾಸ್ತ್ರ ಎಲ್ಲ ಇಷ್ಟ ಆಗೋದಿಲ್ಲ. ನಾವು ಹೋಗಿ ಕೂತ್ಕೊಳ್ಳೋದು, ಹುಡುಗಿ ಉಪ್ಪಿಟ್ಟು ಕಾಫಿ ತರೋದು. ಮೊದಲು ಹುಡುಗಿನ ನಾವೆಲ್ಲ ನೋಡೋಣ. ಹೌದೌದು, ನಮ್ಗೆ ಇಷ್ಟ ಆದ್ಮೇಲೆ ಶ್ರೀಗ್ ತೋರಿಸೋಣ. ಹೌದಮ್ಮ, ಫಾರ್ಮಲ್ ಆಗ್ಬೇಡ. ಹುಡುಗ ಹುಡುಗಿ ಹೊರಗಡೆ ಎಲ್ಲಾದ್ರೂ ಹೋಗಿ ಮೀಟ್ ಮಾಡ್ಲಿ. ಹೌದು, ತುಂಬಾ ಚೆನ್ನಾಗಿರತ್ತೆ. ಇಷ್ಟು ವರ್ಷ ನಂಗೆ ಬಂದಿರೋ ಗಂಡುಗಳಲ್ಲಿ ಯಾರು ಆತರ ಇರ್ಲಿಲ್ಲ. ಶಾಸ್ತ್ರಿಗಳೇ, ನನಗೂ ಗುರುಬಲ ಇದೆ ಅಂದಿದ್ರಿ. ಇದೆ ಇದೆ, ಯಾಕಿಲ್ಲ? ಸಂಬಂಧ ಕೂಡ್ ಬಂದ್ರೆ ಒಂದೇ ಮಂಟಪದಲ್ಲಿ 2 ಮದ್ವೆ ಮಾಡೋಣ, ಆಯ್ತಾ? ಹುಡುಗ ಹುಡುಗಿ ನೋಡೋದಿಲ್ಲ ಅಂದ್ರೆ ನೀವೇ ನಾಳಿದ್ ಬರ್ಬೋದಲ್ಲ? ನಾವು ಇಷ್ಟು ಜನ ಅಲ್ಲಿಗೆ ಹೋಗೋದಕ್ಕಿಂತ ಆ ಹುಡುಗಿ ಮತ್ತು ಅವ್ರ ತಂದೆ ಇಲ್ಲಿಗೆ ಬರೋಕ್ ಹೇಳಿ. ಅದೇ ಅವ್ರು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ. ಧಾರಾಳವಾಗಿ, ಯಾಕೆ ತಪ್ಪು ತಿಳ್ಕೊತಾರೆ? ಹಾಗಾದ್ರೆ ಬುಧವಾರ ಸಾಯಂಕಾಲಕ್ಕೆ ನಾನು ಹೇಳ್ಬಿಡ್ಲಾ? ಆಗ್ಬೋದು. ಚೆನ್ನಾಗಿದೆ ನಿಮ್ಮ ಹೆಸರು, ಜಾಹ್ನವಿ. ಇವರಮ್ಮ 3 ಹಗಲು 3 ರಾತ್ರಿ ಯೋಚನೆ ಮಾಡಿ ಜಾಹ್ನವಿ ಅಂತ ಹೆಸರಿಟ್ಲು. ಇವರಮ್ಮ ಹಿಂದಿ ತುಂಬಾ ಚೆನ್ನಾಗಿ ಮಾತಾಡೋರು. ಅವಳು ಯಾವಾಗಲೂ ಜಾನು ಜಾನು ಅಂತ ಕರೀತಾ ಇದ್ಲು.
ಹಿಂದಿಲಿ ಜಾನ್ ಅಂದರೆ ಪ್ರಾಣ. ಕೊನೆಗೆ ಅವಳೇ ಪ್ರಾಣ ಬಿಟ್ಬಿಟ್ಲು. ಹೇಳಿ. ಜಾನ್ವಿ ಅವರೇ, ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ನಿಮ್ಗೆ ಬೇಜಾರಾಗ್ಬೋದೇನೋ ಅಲ್ವಾ? 26 ನಡೀತಿದೆ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು US ಅಲ್ಲಿ ಇರ್ತೀನಿ. ನಾನು ಹೇಳಿರ್ಲಿಲ್ಲ ಮಗ ನಿನಗೆ, ನಿನ್ ಜಾತಕದಲ್ಲಿ ವಿದೇಶ ಪ್ರಯಾಣ ಇದೆ ಅಂತ ಹೇಳಿದ್ದೆ. ಅಯ್ಯ ಬಂದವ್ರು ಮಾತಾಡ್ಲಿರಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಬೆಂಗಳೂರಲ್ಲಿ 3 ಮನೆ ಇದೆ, 2 ಬಾಡಿಗೆ ಕೊಟ್ಟಿದ್ದೀವಿ. ಒಂದ್ರಲ್ಲಿ ಅಪ್ಪ ಇರ್ತಾರೆ, ಕೂತ್ ತಿಂದ್ರು ಕರ್ಗಲ್ಲ ಅಷ್ಟು ಆಸ್ತಿ ಇದೆ. ಆದ್ರೂ ಅಪ್ಪ ಮನೇಲಿ ಕೂರಲ್ಲ, ಕೆಲ್ಸಕ್ಕೆ ಹೋಗ್ತಾರೆ. ಕಾಯಕವೇ ಕೈಲಾಸ ಪಾಲಿಸಿ ಚೆನ್ನಾಗಿದೆ. ನಮ್ಮ ಜ್ಞಾನವಿದು ಅದೇ ಪಾಲಿಸಿ. ಎರಡೊತ್ತು ದುಡಿತಾ ಇರ್ತಾಳೆ, ಬ್ಯಾಂಕಲ್ಲಿ, ಮನೆಯಲ್ಲಿ. ಹೇಳಿ ಸರ್. ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಅಪ್ಪನೇ ನಂಗೆಲ್ಲ. ಅಪ್ಪಂಗೆ ಏನೂ ಬೇಜಾರಾಗದಿರೋ ಥರ ನೋಡ್ಕೊಂಡ್ರೆ ಸಾಕು. ನನ್ನ ಹೆಂಡತಿ US ನಲ್ಲೇ ಇರೋದು. ಅಲ್ಲಿ ಅವಳನ್ನೇ ಲವ್ ಮಾಡಿ ಮದುವೆ ಆಗಿದ್ದೀನಿ. ಅಪ್ಪನ ಒಂಟಿತನ ನನಗೆ ಒದಗಿ ಮದುವೆ. ಅಪ್ಪ ಒಪ್ಪಿರ್ಲಿಲ್ಲ, ನಾನು ಬಲವಂತ ಮಾಡಿದ್ಮೇಲೆ ಒಪ್ಕೊಂಡ್ರು. ಅಪ್ಪಂಗೆ 2ನೇ ಹೆಂಡತಿಯಾಗಿ ಬರೋಳು ಹೇಗಿರ್ಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ನೋ, ನೀವು ಹಾಗೇ ಇದ್ದೀರಾ ಜಾನ್ವಿ ಅವರೇ. ನಂದೆ ಒಪ್ಕೊಂಡಿದ್ದೀನಿ. ಇನ್ನು ಎಷ್ಟು ವರ್ಷ ಸಾಧಿಸ್ತೀರಿ? ಮಗ ದೊಡ್ಡವನಾಗಿದ್ದಾನೆ, ಮದುವೆ ಗೊತ್ತಾಗಿದೆ. ಈಗ್ಲಾದ್ರೂ ಬನ್ನಿ. ನೀವಿದ್ದು ನಮ್ಮ ಮಗ ಅನಾಥನ ಹಾಗೆ ಹಸೆ ಮನೆ ಮೇಲೆ ಒಬ್ಬನೇ ಕೂತ್ಕೊಂಡಿರ್ಬೇಕಾ? ನೀವು ಬರಲಿ ಅನ್ನೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ಮನೆಗೆ ಬಂದ ಸೊಸೆ ಬೀಗರಿಗೆ ಏನು ಉತ್ತರ ಕೊಡ್ಲಿ? ಹುಡುಗನ ತಂದೆ ಯಾರು ಅಂತ ಕೇಳಿದ್ರೆ ಏನು ಅಂತ ಹೇಳಿ? ನಿಮಗೆ ನಿಮ್ಮ ಮಗನ ನೋಡಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಶ್ರೀನ ಈಗ ನೋಡಬೇಕು, ನಿಮ್ಮ ಹಾಗೆ ಕಾಣಿಸ್ತಾನೆ. ನಿಮ್ಮಷ್ಟೇ. ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ನಿಜ ಹೇಳ್ತೀನಿ, ನಿಮಗಿಂತ ಬುದ್ಧಿವಂತ. ಅತ್ತೆಯವರ ಕಂಪನಿನ ದೊಡ್ಡದಾಗಿ ಬೆಳೆಸಿದ್ದಾನೆ. ನೀವು ನೋಡ್ಬೇಕು. ನೀವು ನೋಡ್ಬೇಕು ಅಂದ್ರೆ ನೀವು ಬರಬೇಕು. ಬನ್ನಿ. ಶ್ರೀ, ಯಾವಾಗ ಬಂದೆ? ಅದು ಸೀರೆಗೆ ತಂಡಿ ಹಿಡ್ದಿತ್ತು,
ಬಿಸ್ಲಿಗೆ ಹಾಕೋಣ ಅಂತ ನೆನಪಾಯ್ತಾ? ಮಾಮ್, ನೀನು ಈ ಸೀರೆ ಹಿಡ್ಕೊಂಡು ಕೂತಾಗ್ಲೆಲ್ಲ ಅಪ್ಪನ ಜೊತೆ ಮಾತಾಡ್ತೆ ಅಂತ ನನಗೆ ಗೊತ್ತು. ಏನು ಹೇಳಿದೆ? ಮಗನಿಗೆ ಮದುವೆ ಗೊತ್ತಾಗಿದೆ, ಬನ್ನಿ ಅಂದೆ. ಅದಕ್ಕೆ ಅಪ್ಪ ಏನಂದ್ರು? ಒಪ್ಪಿಗೆ ಕೊಟ್ರಾ? ಅವ್ರೆಲ್ಲಿ ಬರ್ತಾರೆ? ಯಾವತ್ತೂ ಬರಲ್ಲ. ಅವರು ಬರ್ತಾರೆ. ನೀನು ಈ ಸೀರೆನ ಮತ್ತೆ ಉಡ್ತೀಯ. ಈ ಸೀರೆನ ಅವರೇ ಸೆಲೆಕ್ಟ್ ಮಾಡಿದ್ದು. ನಾನು ನವಿಲ್ಗರಿ ಬಣ್ಣದನ್ನು ಇಷ್ಟಪಟ್ಟಿದ್ದೆ, ಆದರೆ ಈ ಬಣ್ಣ ನನಗೊಪ್ಪತ್ತೆ ಅಂತ ಅವ್ರು ಹೇಳಿದ್ರು. ತಗೊಂಡೆ. ನಾವು ಜಗಳ ಆಡ್ದಾಗ್ಲೂ ಅವ್ರು ಹೇಳ್ತಾ ಇದ್ರು, ಒಂದು ಸೀರೆ ತಗೊಳ್ಳೋದಕ್ಕೂ ನೀನು ನನ್ನನ್ನು ಕೇಳ್ತಿದ್ದವಳು, ಅಷ್ಟೊಂದು ದೊಡ್ಡ ನಿರ್ಧಾರನ ಸ್ವತಂತ್ರವಾಗಿ ಹೇಗೆ ತಗೊಂಡೆ ಅಂತ. ಅವರು ಅವ್ರ ನಿರ್ಧಾರನ ಮಾಡಿಬಿಟ್ಟಿದ್ರು. ನನಗೆ ಅವ್ರನ್ನ ತಡೆಯೋರು ಚೈತನ್ಯ ಇರಲಿಲ್ಲ. ಶ್ರೀ, ಕಳ್ಕೊಂಡ್ಬಿಟ್ಟೆ ಅವ್ರನ್ನ. ದೂರ ಹೋಗ್ಬಿಟ್ಟೆ. ಅಪ್ಪ ಬರ್ತಾರೆ ಮಾಮ್. ಆ ವಯಸ್ಸಿನಲ್ಲಿ ಅವ್ರಿಗೆ ಕರಿಯರ್ ಇಂಪಾರ್ಟೆಂಟ್ ಅಂತ ಅನ್ಸಿರುತ್ತೆ, ಅದಕ್ಕೆ ಹೋಗಿರ್ತಾರೆ. ಹೋದ್ಮೇಲೆ ಖಂಡಿತ ನಿನ್ನನ್ನು ಮಿಸ್ ಮಾಡ್ಕೊಂಡಿರ್ತಾರೆ. ಬಿಟ್ಟು ಬರಬಾರ್ದಾಗಿತ್ತು ಅಂತ ಅನ್ಸಿರುತ್ತೆ. ನಿಜಾನ? ನಿಮ್ಗೇನು ಅನ್ಸುತ್ತೆ? ಅನ್ಸಿರತ್ತೆ ಅಂತ ಅನ್ಸುತ್ತೆ. ಮತ್ತೆ ಬರ್ತಾರೆ ಬಿಡು. ನನ್ನ ಜೊತೆ ನೀನು ಮದುವೆ ಅಂದಾಗ ನಿನಗೆ ಶಾಕ್ ಆಗಿರುತ್ತೆ, ಸಹಜ. ವಯಸ್ಸಾದವನ್ನ ಹೆಣ್ಣು ಬಯಸೋದು ತುಂಬ ಕಡಿಮೆ. ನನ್ನ ಆರೋಗ್ಯ ಸೂಪರ್ ಆಗಿದೆ. ಇದು ನನ್ನ ಕಂಪ್ಲೀಟ್ ಹೆಲ್ತ್ ಚೆಕಪ್ ರಿಪೋರ್ಟ್. ನನ್ನ ಆರೋಗ್ಯನ ಹಾಳು ಮಾಡ್ಕೊಂಡಿಲ್ಲ. ಮದುವೆ ಆದ್ಮೇಲೆ ನೀನು ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಗೊತ್ತು, ನಿಮ್ಮ ಮನೆಯವರು ನಿನ್ನ ಮೇಲೆ ಡಿಪೆಂಡ್. ಯೋಚನೆ ಮಾಡಬೇಡ. ಅವ್ರ ಜೀವನಕ್ಕೆ ಅಂತ ತಿಂಗಳಿಗೆ ಒಂದು 10,000 ಕೊಡ್ತೀನಿ, ಸಾಲಲ್ವಾ? 15,000 ಕೊಡ್ತೀನಿ. ತಮ್ಮನಿಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ನಿನ್ನ ತಂದೆದು ಮಂಡಿ ಆಪರೇಷನ್ ಮಾಡಿಸ್ತೀನಿ. ಮದುವೆ ಹೊತ್ತಿಗೆ ಒಳ್ಳೆ ರೇಸ್ ಕುದುರೆ ಥರ ಓಡ್ತಾ ಇರಬೇಕು ಚಿತ್ರದಲ್ಲಿ. ನೀನು ಇನ್ನೂ ಏನಾದರೂ ಕೇಳೋದಿದೆಯಾ? ಅಪ್ಪ, ಅವ್ರಿಗೆ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅನ್ಸುತ್ತೆ. ವಿಚಾರ ಮಾಡಲಿ. ಅಯ್ಯೋ, ಇದ್ರಲ್ಲಿ ವಿಚಾರ ಮಾಡೋ ಅಂಥದ್ದೇನಿದೆ? ಇಂಥ ಒಳ್ಳೆ ಸಂಬಂಧ, ಇಂಥ ಒಳ್ಳೆ ಜಾಗ ಎಲ್ಲಿ ಸಿಗುತ್ತೆ? ಕೂತ್ ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇರಬೇಕಾದ್ರೆ ಯಾವ ಹೆಣ್ತಾನೆ ಹಿಂದೆ ಮುಂದೆ ನೋಡ್ತಾಳೆ ಹೇಳಿ? ನಮ್ಮ ಜಾಹ್ನವಿಗೆಲ್ಲ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಮಾಡ್ಕೋತಾಳೆ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ. ಸರಿ, ಹಾಗಿದ್ರೆ ನಾಳೆನೇ
ಮದುವೆ ಮಾತುಕತೆ ಬಗ್ಗೆ ನಿಮಗೆ ತಿಳಿಸ್ತೀನಿ. ಖರ್ಚಿನ ಬಗ್ಗೆ ಯಾವ ಯೋಚನೆ ಬೇಡ. ಪೂರ್ತಿ ಖರ್ಚು ನಂದೇ. ಅಯ್ಯೋ, ತಿಂಡಿ ತಿನ್ಕೊಂಡು ಹೋಗಿ, ನಮ್ಮ ಜಾಹ್ನವಿನೇ ಮಾಡಿದ್ದು. ಮದುವೆ ಆಗಿ ಮನೆಗೆ ಬರಲಿ, ಬೇಕಾದ್ ಮಾಡಿಸ್ಕೊಂಡು ತಿಂತೀನಿ. ಕೃಷ್ಣ ಕುಚೇಲನ್ ಮನೆಗೆ ಈ ಕಾಲದಲ್ಲೂ ಬಂದಂಗಾಯ್ತು. ಸಂಭವಾಮಿ ಯುಗೆ ಯುಗೆ. ಜಾಹ್ನವಿ, ಇವ್ರನ್ನ ಕಳಿಸ್ಕೊಟ್ಟು ಬರ್ತೀನಿ, ಬನ್ನಿ. ಬರ್ತೀನಿ ಜಾನು.